ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯಿತು. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಜೆನ್ಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲೇ ನಡೆಸುವುದರ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೂ ಕೂಡ ಕಾರಣಕರ್ತರಾದರು. ಆದರೆ ಜೆನ್ಸಿಗಳ ಹೋರಾಟದ ಬಗ್ಗೆ ಸಂಸದೆ ಮತ್ತು ನಟಿ ಕಂಗನಾ ರನಾವತ್ ನೀಡಿದಂತಹ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ಗುರಿಯಾಗ್ತಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಜೆನ್ಸಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಡಿಯೋಗಳನ್ನು ಉದ್ದೇಶಿಸಿ ಕಂಗನಾ ರನಾವತ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು, ನನ್ನ ಜೀವಮಾನದಲ್ಲಿ ಒಂದೇ ಕಡೆ ಇಷ್ಟೊಂದು ಅಸಹ್ಯವನ್ನ ನಾನು ಎಂದೂ ಕೂಡ ನೋಡಿರಲಿಲ್ಲ. ಜೆನ್ಸಿ ಪ್ರತಿಭಟನೆಯ ಈ ರೀಲ್ಸ್ ವಾಂತಿ ಬರಿಸ್ತಾ ಇದೆ. ಅವರು ಮಾತನಾಡ್ತಿರುವಂತಹ ರೀತಿ, ಬಳಕೆ ಮಾಡ್ತಾ ಇರುವಂತಹ ಭಾಷೆ ಅತ್ಯಂತ ಕೆಟ್ಟದ್ದಾಗಿದೆ. ಪ್ರತಿ ಫ್ರೇಮ್ನಲ್ಲೂ ಇಷ್ಟೊಂದು ಅಸಭ್ಯತೆ ಎದ್ದು ಕಾಣಿಸ್ತಾ ಇದೆ. ಇವರನ್ನ ಯಾರು ಹೆತ್ತು ಹೇಗೆ ಬೆಳೆಸ್ತಿದ್ದಾರೋ ಗೊತ್ತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು ಕಂಗನಾ ರನಾವತ್. ಅಲ್ಲದೆ ಭಾರತವು ಸಾಂಸ್ಕೃತಿಕ ಕಲ್ಪನೆ ಮತ್ತು ಸೌಂದರ್ಯವನ್ನ ಹೊಂದಿರುವಂತಹ ದೇಶ. ನೀವು ನಿಮ್ಮನ್ನ ಕಾಕ್ರೋಚ್ಗಳೆಂದು ಕರ್ಕೊಳ್ತಿದ್ದೀರಿ. ಹಾಗೆ ಅದೇ ರೀತಿ ವರ್ತಿಸ್ತಿದ್ದೀರಿ ಕೂಡ. ಜಗತ್ತಿಗೆ ನಿಮ್ಮ ಅಸಹ್ಯ ಮತ್ತು ಕಸವನ್ನ ತೋರಿಸ್ತಿದ್ದೀರಷ್ಟೇ. ಈ ರೀಲ್ಸ್ಗಳನ್ನ ನೋಡಿ ನನಗೆ ತೀವ್ರ ಮುಜುಗರ ಉಂಟಾಗಿದೆ. ಇದರಿಂದ ಹೊರಬರುವುದಕ್ಕೆ ನನಗೆ ಡಿಜಿಟಲ್ ಡಿಟಾಕ್ಸ್ ಅಗತ್ಯವಿದೆ ಅಂತ ಬರ್ಕೊಂಡಿದ್ರು. ಇನ್ನು ಕಂಗನಾ ರನಾವತ್ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಜೆಪಿ ಮುಖ್ಯ ವಕ್ತಾರರಾಗಿರುವಂತಹ ಸೌರವ್ ದಾಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಜೆನ್ ಝೆಡ್, ಜೆನ್ ಆಲ್ಫಾ ಅಥವಾ ಇತರ ಯುವ ಪೀಳಿಗೆಯವರನ್ನ ಬಿಡಿ. ಸ್ವತಃ ಅವರ ಪಕ್ಷದ ಸದಸ್ಯರೇ ಅವರನ್ನ ಗಂಭೀರವಾಗಿ ಪರಿಗಣಿಸಿಲ್ಲ, ಅವರ ಮಾತಿಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಅವರ ಹೇಳಿಕೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಕಂಗನಾ ರನಾವತ್ಗೆ ತಿರುಗೇಟು ನೀಡಿದ್ದಾರೆ.